ಿಲ್ಲ ಅವರು ಏಕದೇವೋಪಾಸನೆಯನ್ನು ಮಾಡಿದರು. ಮಹಿಳೆಯರು ಸಮಾನರು, ಪುರುಷರಿಗಿಂತ ಕಡಿಮೆ ಅಲ್ಲ ಅನ್ನೋದನ್ನು ನಿರೂಪಿಸಿದರು. ಎಲ್ಲ ಜಾತಿ ವರ್ಗ ಮತ ಭೇದ ಎಲ್ಲವನ್ನು ತೊಳೆದು ಕೇವಲ ಇಷ್ಟಲಿಂಗವನ್ನು ಪೂಜೆ ಮಾಡ್ರಿ ಅಂತ ಹೇಳಿದ್ರು. ಹೀಗೆ ಹೇಳಿದಂಥ ಬಸವಣ್ಣನ ಹತ್ರಕ್ಕೆ ಜನರು ಹೇಗೆ ಅಯಸ್ಕಾಂತದಂತೆ ಅವ್ರ ಹತ್ರ ಹೋಗ್ತಾ ಇದ್ರು. ಆಗ ಸೇರಿದಂಥ ಶರಣರು ಅಷ್ಟೊಂದು ಜನ ಲಕ್ಷಗಟ್ಟಲೆ ಶರಣರು ಅಲ್ಲಿ ತಯಾರಾದರು ಅಂತಂದರೆ ಅಲ್ಲಿ ಲಕ್ಷಾಂತರ ಭಕ್ತರು, ಕೋಟಿಗೊಬ್ಬ ಶರಣ ಅನ್ನೋ ರೀತಿಯಲ್ಲಿ ಅಲ್ಲಿ ಶರಣರು ಹುಟ್ಕೊಂಡ್ರು. ಅಂಥ ಒಬ್ಬ ಶರಣ ಕೋಲಶಾಂತಯ್ಯನವರು ಬಸವಾದಿ ಶರಣರ ಜೊತೆಯಲ್ಲಿ ಆ ಅನುಭವ ಮಂಟಪದ ವಿಚಾರ ವಿನಿಮಯ, ತಮ್ಮ ಅನಿಸಿಕೆಗಳನ್ನು ಹೇಳುವಂಥದ್ದು, ಅಲ್ಲಿ ಚರ್ಚೆಯೊಳಗೆ ಪಾಲ್ಗೊಳ್ಳೋದು, ಅಲ್ಲಿ ನಡೆದಂಥ ಚರ್ಚೆಯ ಆಧಾರದ ಮೇಲೆ ಎಲ್ಲ ವಚನಕಾರರು ಹೇಗೆ ವಚನವನ್ನು ರಚಿಸ್ತಿದ್ರು ಹಾಗೆ ಕೋಲಶಾಂತಯ್ಯನವರು ಕೂಡ ವಚನವನ್ನು ರಚಿಸಿದ್ರು. ಆಮೇಲೆ ಈ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯದು ಆಗ್ತಾ ಇದೆ ಅಂತ ಅಂದ ಕೂಡಲೇ ಅದಕ್ಕೆ ವಿರೋಧ ಮಾಡುವಂಥ ಇನ್ನೊಂದು ಪಂಥ ಸಿದ್ಧವಾಗಿರುತ್ತೆ. ಹಾಗೆ ಕಲ್ಯಾಣದಲ್ಲಿ ಅಂತರ್ಜಾತಿ ವಿವಾಹವಾದಾಗ ಅಲ್ಲಿ ಕ್ರಾಂತಿಯೇ ಎದ್ದು ಬಿಡುತ್ತೆ. ಈ ಬಸವಣ್ಣನಿಂದ ಸಮಾಜಕ್ಕೆ ಒಳ್ಳೆಯದಾಗೋದಿಲ್ಲ ಅಂತ ಅನ್ನೋ ಒಂದು ಎದುರುಗಡೆ ಪಂಥದಿಂದಾಗಿ ಅಲ್ಲಿ ಕಲ್ಯಾಣ ಕ್ರಾಂತಿ ನಿರ್ಮಾಣ ಆಗುತ್ತೆ. ಆ ಕ್ರಾಂತಿಯಲ್ಲಿ ಶರಣರಿಗೆ ಒಂದೇ ಉದ್ದೇಶ ಇತ್ತು. ಅವರು ತಮ್ಮ ಹೆಸರು ಬೇಕು ಅನ್ನಲಿಲ್ಲ, ತಮಗೆ ಮೆರವಣಿಗೆ ಬೇಕು ಅನ್ನಲಿಲ್ಲ, ತಮಗೆ ವೈಭವ ಬೇಕು ಅನ್ನಲಿಲ್ಲ. ಅವರು ಬೇಕು ಅಂದಿದ್ದು ಈ ಸಮಾಜವನ್ನು ಬದಲಾವಣೆ ಮಾಡುವಂತಹ ಈ ವಚನ ಸಾಹಿತ್ಯ ಉಳಿಬೇಕು. ವಚನ ಸಾಹಿತ್ಯ ಉಳಿದರೆ ಮಾತ್ರ ನಾವು ಹೊಸ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಇವತ್ತು ಅದಕ್ಕೆ ಅಳಿಗಾಲ ಬಂದಿದೆ ಅಂತಂದರೆ ಈ ಅಳಿವಿನಿಂದ ನಾವು ಉಳಿವೆಯ ಕಡೆಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಶರಣರು ಒಂದು ರೀತಿಯ ಅವರು ಗಣಾಚಾರಿಗಳಾಗಿದ್ದರು. ಅಂಥ ಗಣಾಚಾರಿ ಸ್ವಭಾವದ ಆ ಶರಣರು ತಮ್ಮ ಕೈಯಲ್ಲಿ ಒಂದಷ್ಟು ವಚನಗಳನ್ನು ಹಿಡಿದುಕೊಂಡು ಅಲ್ಲಿಂದ ಕಲ್ಯಾಣದಿಂದ ತಮಗೆ ದಿಕ್ಕು ತೋಚಿದ ಕಡೆ ಎಲ್ಲರೂ ಹೋಗ್ತಾರೆ. ಹಾಗೆ ಹೋದಂಥ ಸಂದರ್ಭದಲ್ಲಿ ಕೋಲಶಾಂತಯ್ಯನವರು ಮತ್ತೆ ನೆಲವಿಗೆ ಬಂದು ನೆಲೆಸ್ತಾರೆ. ಅವರ ಜೊತೆ ನನ್ನಯ್ಯ, ನಾದಯ್ಯ ಅನ್ನೋರು ಇನ್ನಿಬ್ಬರು ಬರ್ತಾರೆ. ಚನ್ನಬಸವಣ್ಣನವರು ಕೂಡ ಇಲ್ಲಿಗೆ ಬಂದು ಮುಂದೆ ಹೋಗಿದ್ದಾರೆ ಅನ್ನೋ ಮಾತಿದೆ. ಹೀಗೆ ಇತಿಹಾಸದಲ್ಲಿ ನಮ್ಗೆ ಇವೆಲ್ಲ ಸಿಗ್ತವೆ. ಆದರೆ ಇವತ್ತು ನಾವು ಆ ಇತಿಹಾಸವನ್ನು ಇವತ್ತು ಬೆಳಗ್ಗೆಯಿಂದ ನಾನು ಎಲ್ಲ ಕೇಳಿದ್ದೀನಿ. ಅಲ್ಲಿ ನಿಮಗೆ 2 ಪ್ಲಾಟ್ಗಳನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ ಆ ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಅಂಥೇಳಿ. ಈಗ ಕೋಲಶಾಂತಯ್ಯನವರ ಸ್ಮಾರಕವನ್ನು ನಿರ್ಮಾಣ ಮಾಡಿ ಅವರನ್ನು ನಾವು ಪದೇ ಪದೇ ಜ್ಞಾಪಿಸ್ಕೊಳ್ಬೇಕು ಅನ್ನೋದು ಇದೆಲ್ಲ ಒಂದು ಭೌತಿಕ ವಿಚಾರ. ಈ ಭೌತಿಕ ವಿಚಾರಗಳ ಜೊತೆಯಲ್ಲಿ ನಾವು ನಮ್ಮನ್ನು ಒಳಗಿಂದ ನಾವು ಎತ್ತರಕ್ಕೆ ಒಯ್ಬೇಕಲ್ಲ. ನಾವು ಮಾನಸಿಕವಾಗಿ ಬೌದ್ಧಿಕವಾಗಿ, ಈ ಭೌತಿಕ ಅಂತಂದರೆ ಕಣ್ಣಿಗೆ ಕಾಣುವಂಥ ಸ್ಮಾರಕ, ಅಲ್ಲಿ ಅವರ ಒಂದು ಕೊಂಡ ಇದೆ, ಅಲ್ಲಿ ಭೀಮಾ ನದಿಯ ಮೇಲೆ ಒಂದು ಗವಿ ಇದೆ, ಅಲ್ಲಿ ಭೀಮೇಶ್ವರ ಲಿಂಗ ಇದ್ದಾನೆ. ಭೀಮೇಶ್ವರ ಅಂದರೆ ನೀಲಕಂಠೇಶ್ವರ ಅಂದರೆ ಎಲ್ಲವೂ ಈಶ್ವರನ ಸ್ವರೂಪನೇ. ಅಲ್ಲಿ ಧ್ಯಾನವನ್ನು ಮಾಡ್ತಿದ್ರು ಕೋಲಶಾಂತಯ್ಯನವರು ಅನ್ನೋದು ಬಹಳ ಮುಖ್ಯ. ನಾಮ ಹಲವು ಆದರೆ ಇರುವ ಪರಮಾತ್ಮ ಒಬ್ಬನೇ. ಆ ಅರ್ಥದಲ್ಲಿ ಕೋಲಶಾಂತಯ್ಯನವರು ಆಗಿ ಹೋದಂಥ ಅನೇಕ ಸ್ಮಾರಕಗಳ ಬಗ್ಗೆ ನಾನು ಹೇಳುವ ಅವಶ್ಯಕತೆ ಇಲ್ಲ. ಇವತ್ತು ನಮಗೆಲ್ಲರೂ ನಾವು ಅಲ್ಲಿ ಹೋಗ್ತೀವಿ, ನೋಡ್ತೀವಿ, ದರ್ಶನ ಮಾಡ್ತೀವಿ. ಆದರೆ ನಾವು ನಿಜವಾಗ್ಲೂ ಕೋಲಶಾಂತಯ್ಯನವರ ಒಂದು ವಚನ ರಚಿಸುವ ಶಕ್ತಿ, ಆ ವಚನಗಳನ್ನು ಉಳಿಸಿದಂಥ ಅವರ ಹೋರಾಟಕ್ಕೆ ನ್ಯಾಯ ಒದಗಿಸ್ಕೋಬೇಕು ಅಂತಂದರೆ ಇವತ್ತು ನಾವು ವಚನಗಳನ್ನು ಅಧ್ಯಯನ ಮಾಡಬೇಕು. ಕೋಲಶಾಂತಯ್ಯನವರು ಎಷ್ಟು ವಚನ ಬರೆದ್ರು, ಏನು ಮಾಡಿದ್ರು, ಎಲ್ಲ ಶರಣರದೂ ಅವ್ರು ಇಷ್ಟೇ ವಚನ ಬರೆದ್ರು ಅಂತ ಹೇಳಲಿಕ್ಕಾಗಲ್ಲ. ಅವರು ಬಹಳ ದೊಡ್ಡ ಪ್ರತಿಭೆಗಳಿದ್ದರು. ಅವರಿಗೆ ಅತ್ಯಂತ ಕಾಳಜಿ ಇತ್ತು. ಮತ್ತು ಅವರು ಪ್ರತಿಭೆ ಹೇಗಿತ್ತು ಅಂತಂದರೆ ಆ ಬಯಲನ್ನು ನೋಡಿ, ಆ ಬಯಲು ಅಂತಂದರೆ ಏನೂ ಇರೋದಿಲ್ಲ, ಎಲ್ಲಿ ಖಾಲಿ ಜಾಗ ಇರುತ್ತೋ ಅದಕ್ಕೆ ಬಯಲು ಅಂತೀವಿ. ಈಗ ನಾವು ಆಕಾಶಕ್ಕೆ ನೋಡಿದ್ವಿ ಅಂತಂದರೆ ಅಲ್ಲಿ ಎಲ್ಲ ಬಯಲಾಗಿರುತ್ತೆ, ಅಲ್ಲಿ ಏನೂ ಇರೋದಿಲ್ಲ. ಜೀವನ ಅಂದರೆ ಬಯಲು. ಈ ಬಯಲು ಅಂತ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಹೇಳಿಕೊಟ್ಟವರು ಶರಣರು. ಆ ಶರಣರ ಜೊತೆಗೂಡಿ ಕೋಲಶಾಂತಯ್ಯನವರು 103 ವಚನಗಳನ್ನು ಬರೆದಿದ್ದಾರೆ. ಈಗ ನಮಗೆ ಸಿಕ್ಕಿರೋದು 103. ಅವರು ಎಷ್ಟು ಬರೆದಿದ್ದಾರೆ ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ 103 ವಚನಗಳನ್ನು ನಾವು ಪ್ರತಿಯೊಂದು ವಚನವನ್ನು ದಿನ ಎದ್ದು ಓದಿ ಅದನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರೆ ಇವತ್ತೇನು ಅಂತೀವಲ್ಲ ನಾವು ಲೈಫ್ ಸ್ಕಿಲ್ ಟ್ರೈನಿಂಗ್ ಅಂಥೇಳಿ, ಪರ್ಸ್ನಲ್ ಕೋಚಿಂಗ್ ಅಂಥೇಳಿ ಟ್ರೈನಿಂಗ್ ತೊಗೊಳ್ಲಿಕ್ಕೆಲ್ಲ ಹೋಗ್ತಾರೆ.
ನಮ್ಮ ಬದುಕಿನಲ್ಲಿ ಬದಲಾವಣೆ ಬೇಕು ಅಂತಂದರೆ ನಾವು ಟ್ರೈನಿಂಗ್ ತಗೋಬೇಕು. ಆದರೆ ನಾವು ಶರಣರ ವಚನಗಳನ್ನು ಓದುವುದರಿಂದ ನಮಗಲ್ಲಿ ಆತ್ಮವಿದ್ಯೆ ಸಿಗುತ್ತೆ. ನಾವೇನು ಪರ್ಸನಲ್ ಟ್ರೈನಿಂಗ್ ಅಂತ ಏನು ಮಾಡ್ತೀವಲ್ಲ, ಅದನ್ನು ನಾವು ಅವರ ಪ್ರತಿಯೊಂದು ವಚನದಲ್ಲಿ ನಾವು ನೋಡಬಹುದು. ಈಗ ಹೇಳಲಿಕ್ಕೆ ಎಷ್ಟು ಸಮಯ ಇದೆಯೋ ನನಗೆ ಗೊತ್ತಿಲ್ಲ. ಒಂದು ವಚನವನ್ನು ಹೇಳ್ತೀನಿ. ಅಂಗ ಮಾಸಿದಲ್ಲಿ ಜಲದೊಲುಮೆ, ಮನ ಮರೆದಲ್ಲಿ ಅರುವಿನೊಲುಮೆ, ಈ ಉಭಯವೂ ಮರೆದಲ್ಲಿ ಮಹಾಶರಣರ ಸಂಘದೊಲುಮೆ, ಒಲುಮೆ ಒಲವರವ ನಿನ್ನ ನೀನರಿ ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ. ನೋಡ್ರಿ, ಇವರು ವಚನ ಅಂಕಿತವನ್ನು ನೋಡಿದಾಗ ಅಲ್ಲಿ ಮಧ್ಯದಲ್ಲಿ ಭೀಮೇಶ್ವರ ಲಿಂಗ ಅಂತ ಬರುತ್ತೆ. ಈ ಭೀಮಾ ನದಿಯ ದಡದಲ್ಲಿ ಕುತ್ಕೊಂಡು ಅವರು ಅಲ್ಲಿ ಆ ಕೋಲನ್ನು ಸಿಕ್ಕಿಸಿ ಅದಕ್ಕೊಂದು ಕಂದೀಲನ್ನು ಹಚ್ಚಿ ಅವರ ಒಂದು ನಿಷ್ಠೆ ಶಕ್ತಿಯಿಂದ ಅದು ಕೋಲು ಕಂದೀಲು ಹಾಗೇ ನಿಲ್ತಿತ್ತು. ಆ ಒಳಗಿನ ಸಿದ್ಧಿ ಪುರುಷನನ್ನು ನೋಡಿ ಆ ಕೋಲು ಕೂಡ ಬಗ್ತಾ ಇರಲಿಲ್ಲ. ಅಂಥ ಒಬ್ಬ ಸಿದ್ಧಿ ಪುರುಷ ಅಲ್ಲಿ ಸ್ನಾನ ಮಾಡಿ ಗುಡ್ಡದ ಮೇಲೆ ಹೋಗಿ ಗುಡಿಯೊಳಗೆ ಹೋಗಿ ಗವಿಯಲ್ಲಿ ಕುತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ರು. ಅಂಥ ಒಂದು ಶಕ್ತಿ ಅವರಲ್ಲಿತ್ತು. ಅವರು ಹೇಳ್ತಾರೆ, ಮನುಷ್ಯನ ದೇಹಕ್ಕೆ ಮೈಲಿಗೆ ಆಯಿತು ಅಂತಂದರೆ ನಾವು ಏನು ಮಾಡ್ತೀವಿ? ಜಳಕ ಮಾಡ್ತೀವಿ. ಅದೇ ಮನಸ್ಸಿಗೆ ಮೈಲಿಗೆ ಆಯಿತು ಅಂತಂದರೆ ಮನಸ್ಸು ಮರ್ತು ಬಿಡುತ್ತೆ. ಏನೇನೋ ಹುಚ್ಚು ಆಸೆಗೆ ಹುಚ್ಚು ಕುದುರೆ ಹಾಗೆ ಓಡುತ್ತದು. ಮನಸ್ಸು ಅನ್ನೋದು ಕೋತಿ ಇದ್ದಾಗೆ ಅಂತ ಎಲ್ಲ ಹೇಳ್ತಾರೆ ಕವಿಗಳು. ಆ ಮರದಿಂದ ಮರಕ್ಕೆ ಹೇಗೆ ಜಿಗಿಯುತ್ತೋ ಹಾಗೆ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಜಿಗಿಯುತ್ತೆ. ಅಂಥ ಒಂದು ಮನಸ್ಸಿಗೆ ಮೈಲಿಗೆ ಆದರೆ ನಾವು ಏನು ಮಾಡಬೇಕು? ಒಂದು ಹೊರಗಡೆ ಶರೀರನೂ ಮೈಲಿಗೆ ಮಾಡ್ಕೋತೀವಿ, ಒಳಗಡೆಯ ಮನಸ್ಸನ್ನು ಮೈಲಿಗೆ ಮಾಡ್ಕೋತೀವಿ. ಹೀಗಾದಾಗ ನಮಗೆ ಸಹಾಯಕ್ಕೆ ಬರುವವರು ಯಾರು ಅಂತಂದರೆ ಶರಣರು. ಶರಣರ ಸಂಘ ಕರ್ಪೂರಗಿರಿಯ ಉರಿಯ ಕೊಂಬಂತೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಅಂದರೆ ಒಂದು ಕರ್ಪೂರವನ್ನು ಇಟ್ಟು ಅದನ್ನು ನೀವು ಬೆಳಗಿದ್ರಿ ಅಂತಂದರೆ ಅದು ಒಂದು ಪ್ರಭೆಯನ್ನು ಕೊಡುತ್ತೆ. ಆಮೇಲೆ ಅಲ್ಲಿ ನೀವು ಅದು ಉರಿದ ಆದಮೇಲೆ ನೀವು ನೋಡ್ರಿ, ಅಲ್ಲಿ ಏನೂ ಇರೋದಿಲ್ಲ. ಆದರೆ ಆ ಪರಿಸರ ಪೂರ್ತಿ ಒಂದು ಸುಗಂಧವಾದ ಒಂದು ಘಮಲು ತುಂಬಿರುತ್ತೆ. ಅದನ್ನು ನಾವು ಆಘ್ರಾಣಿಸ್ಬೋದು. ಅಂದರೆ ಶರಣರು ಈಗ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ. ಅವರು 12ನೇ ಶತಮಾನದಲ್ಲಿ ಕರ್ಪೂರದಾಗಿ ಉರಿದ್ರು, ಆಮೇಲೆ ತಣ್ಣಗಾಯ್ತು. ಆದರೆ ಇವತ್ತಿಗೂ ನಾವು ಅವರು ಬರೆದಿಟ್ಟ ವಚನ ಸಾಹಿತ್ಯ ಏನಿದೆಯಲ್ಲ, ಅದು ಕರ್ಪೂರದ ಒಂದು ಸುಂದರವಾದ ಘಮಲದು. ಇವತ್ತು ನಾವು ವಚನವನ್ನು ಏನು ಓದ್ತಾ ಇದ್ದೀವಿ, ಅದು ಯಾವ ಕರ್ಪೂರದ ಗಿರಿ ಅಂತ ಏನು ಅಕ್ಕ ಮಹಾದೇವಿ ಹೇಳ್ತಾಳಲ್ಲ, ಅದೇ ರೀತಿ ಇದು ಒಂದು ವಚನ ಸಾಹಿತ್ಯ. ಅಂದರೆ ಅದು ಕರ್ಪೂರದ ಗಿರಿ. ಅದನ್ನು ನಾವು ಓದಿದ್ವಿ ಅಂತಂದರೆ ಅದರ ಉರಿಯ ಕೊಂಬಂತೆ, ಅದನ್ನು ನಾವು ಅರ್ಥ ನಡೆದ್ವಿ ಅಂತಂದರೆ ಅದರ ಘಮಲನ್ನು ಸ್ವೀಕರಿಸಿದಂತೆ. ನಾವು ಬರೀ ನೋಡೋದು, ಓದೋದು, ಹೇಳೋದು ಅಷ್ಟೇ ಮಾಡಿದ್ರೆ ಸಾಲದು. ಅದರ ಜೊತೆಯಲ್ಲಿ ಅವರು ಏನು ಹೇಳಿದಾರೋ ಅದರದ್ದು ಕಿಂಚಿತ್ತಾದರೂ ನಾವು ಮಾಡಿದ್ವಿ ಅಂತಂದರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಇನ್ನು ಸಮಾಜದಲ್ಲಿ ಜಾತಿ ಭೇದ ಎಲ್ಲವೂ ಇದೆ. ಮೇಲೆ ಕೆಳಗೆ ಅಂತ್ಯಜ ಕುಲುಜ ಎಲ್ಲ ಹೇಳ್ತಾರೆ. ಹೀಗಿದ್ದಾಗ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪೋಲ್ ಶಾಂತಯ್ಯನವರು ಹೇಳ್ತಾರೆ. ಅಲ್ಲಿ ಅನುಭವ ಮಂಟಪದಲ್ಲಿ ಒಂದು ಸಮಸ್ಯೆಯನ್ನು ತಗೊಂಡು ಎಲ್ಲರೂ ಚರ್ಚೆ ಮಾಡ್ತಾಯಿದ್ರು. ಆ ಒಂದು ವಿಷಯವನ್ನೇ ಇಟ್ಕೊಂಡು ಎಲ್ಲ ಶರಣರು ವಚನವನ್ನು ಬರಿತಾ ಇದ್ರು. ಹಾಗೆ ಪೋಲ್ ಶಾಂತಯ್ಯನವರು ಯಾವ ವಚನ ಬರೆದಿದ್ದಾರೆ ಅಂತಂದರೆ, ನಮ್ಮ ಮಧ್ಯದಲ್ಲಿ ಇರುವವರು ಯಾವುದೇ ಜಾತಿಯವರಿರಲಿ, ಅದು ಯಾವುದೇ ಮತ ಇರಲಿ, ನಾವೆಲ್ಲರೂ ಒಂದಾಗಿರಬೇಕು ಅನ್ನೋದಕ್ಕೆ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನು ಉದಾಹರಣೆ ಅಂತಂದರೆ, ಈಗ ತಲೆ ಮೇಲೆ ಕೂದಲನ್ನ ಇಷ್ಟೇ ಜುಟ್ಟು ಮಾಡಿ ಇಟ್ಕೋತಾರೆ, ಅದು ಒಂದು ಜಾತಿಯವರು. ತಲೆ ಕೂದಲನ್ನೆಲ್ಲ ಬಾಚಿ ಒಂದು ತುರುಬ ಮಾಡಿ ಇಟ್ಕೋತಾರೆ, ಅದು ಇನ್ನೊಂದು ಜಾತಿಯವರು. ತಲೆ ಪೂರ್ತಿ ಬೋಳ್ ಮಾಡೋರು ಮತ್ತೊಂದು ಜಾತಿಯವರು. ನಾವು ಶರಣರನ್ನ ಪರಿಪಾಲಿಸೋದ್ರಿಂದ ಆ ಜಾತಿ ಈ ಜಾತಿ ಅಂತ ಹೇಳಬೇಕು ಯಾಕೆ? ಅದು ಒಂದು ಏನು ಅವರಿಗೆ ಹೊರಗಿನ ಒಂದು ಲಕ್ಷಣಗಳು ಕಾಣ್ತಾವೋ ಅದ್ರ ಮೇಲೆ ನಾವು ಅರ್ಥೈಸ್ಕೋಬೇಕು. ಅಂಥ ಒಂದು ಉನ್ನತವಾದ ವಿಚಾರನ ಹೊಂದಿದ ಪೋಲ್ ಶಾಂತಯ್ಯನವರು ಹೇಳ್ತಾರೆ, ಜಡೆ ಮುಡಿ ಹೇಗಿದ್ದರೇನೋ ನಡೆ ನುಡಿ ಸಿದ್ಧಾಂತವಾದಡೆ ಸಾಕು, ಆತ ಪರಂ ಜ್ಯೋತಿ ಗುರುವಹ ಆ ಇರವ ನಿನ್ನ ನೀ ಅರಿ ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ. ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಅಂದರೆ, ನಿಮ್ಗೆ ಈ ವಚನ ಓದಿದ ತಕ್ಷಣ ಅರ್ಥ ಆಗಲಿ ಅಂಥೇಳಿ ನಾನು ಮೊದಲೇ ಅಷ್ಟೊಂದು ವಿಷಯಗಳನ್ನು ಹೇಳಿದೆ. ಅವರು ಹೇಗೆ ಒಂದೊಂದು ಜಾತಿಯ ಪ್ರತಿನಿಧಿಯನ್ನು ಅವರು ತಲೆ ಬಾಚುವ ರೀತಿಯಲ್ಲಿ ನಮ್ಮ ಮುಂದೆ ತೆರೆದಿಡ್ತಾರೆ. ಇವು ಎಲ್ಲವೂ ಇದ್ದರೂ ಕೂಡ ನಾವೆಲ್ಲರೂ ಒಂದಾಗಿ ಬದುಕೋಣ,
ನಾವು ಒಂದಾಗಿ ನಾವು ಏನು ನುಡಿತೀವೋ ಅದರಂತೆ ನಡೆಯೋಣ. ನಾವು ಹಾಗೆ ಮಾಡಿದ್ವಿ ಅಂತಂದರೆ ನಾವು ಪರಂ ಜ್ಯೋತಿ ಹಾಗೆ ಬೆಳಗ್ತೀವಿ, ಈ ಜಗತ್ತನ್ನು ಉದ್ಧಾರ ಮಾಡ್ತೀವಿ ಅನ್ನೋ ಮಾತನ್ನು ಇಲ್ಲಿ ಕೋಲ ಶಾಂತಯ್ಯನವರು ಹೇಳ್ತಾರೆ. ಅದಾದಮೇಲೆ ಗುರುವಿನ ಒಂದು ಪಾತ್ರ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಬಹಳ ಅವಶ್ಯಕವಾಗಿದೆ ಅನ್ನೋದಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾರಲ್ಲಿ. ಆ ವಚನದಲ್ಲಿ ಅವರು ಹೇಳ್ತಾರೆ, ಬಿಸಿಲ ಮುಂದಣ ದಿಟದಂತೆ, ಪುಣ್ಯದ ಮುಂದಣ ಪಾಪದಂತೆ. ಈಗ ಹೇಗೆ ಅಂದರೆ ಒಂದು ಬೆಳಕಿದೆ ಅಂತ ತಿಳ್ಕೊಳ್ರಿ. ಆ ಬೆಳಕು ಒಂದು ಕತ್ತಲೆಯ ಕೋಣೆಯಲ್ಲಿ ಒಂದು ಜ್ಯೋತಿಯನ್ನು ಹಚ್ಚಿದ ಕೂಡಲೇ ಅಲ್ಲಿರೋ ಕತ್ತಲೆ ಎಲ್ಲ ಹೋಗ್ಬಿಡುತ್ತೆ, ಅಲ್ಲಿ ಬೆಳಕು ಉಳಿದು ಬಿಡುತ್ತೆ. ಅದನ್ನು ನಾವು ಅನುಭವಿಸಬೇಕು. ಹೇಗೆ ಕತ್ತಲೆ ಇಲ್ಲ ಆಗೋಯ್ತು, ಆ ಕತ್ತಲೆ ಇಲ್ಲ ಆಗೋದ್ರ ಹಿಂದೆ ಶಕ್ತಿ ಏನಿದೆ ಅಂತಂದರೆ ಈ ಬೆಳಕಿನ ಪ್ರಖರತೆ ಇದೆ. ಹಾಗೆ ಈಗ ಪುಣ್ಯದ ಕೆಲಸ ಮಾಡಿದಾಗ ನೋಡ್ರಿ, ಅದು ಪಾಪ ಅನ್ನೋದು ತಂತಾನೆ ಹೋಗ್ಬಿಡುತ್ತೆ, ಅದು ಉಳಿಯೋದೇ ಇಲ್ಲ. ಆ ಪುಣ್ಯದ ಕೆಲಸ ಏನು ಮಾಡಿರ್ತೀವಿ ಅದು ಉಳಿಯುತ್ತೆ. ಆಮೇಲೆ ಒಬ್ಬ ಶೂರ ವೀರ ಧೀರ ಇರ್ತಾನೆ, ಅವನು ಧೀರವಾಗಿ ಮುಂದೆ ಬಂದಾಗ ಅದು ಒಳಗಡೆ ಏನೂ ಧೈರ್ಯ ಇಲ್ದಿರೋ ಅಧೈರ್ಯವಾದ ವ್ಯಕ್ತಿ ಹಿಂದಕ್ಕೆ ಸರಿದು ಬಿಡ್ತಾನೆ. ಅದು ಮತ್ತೆ ಕತ್ತಲೆ ಮತ್ತು ಬೆಳಕಿನ ಒಂದು ಕೂಟನೆ. ಆಮೇಲೆ ಹಾವಿನ ಮುಂದಣ ಕಪ್ಪೆ ಅಂತೆ. ಈಗ ಹಾವಿದೆ, ಅದ್ರ ಮುಂದೆ ಕಪ್ಪೆ ಬಂತಂದ್ರೆ ಅದು ಕುಡಿದು ಬಿಡುತ್ತೆ, ನುಂಗಿ ಬಿಡುತ್ತದು. ಕಪ್ಪೆ ಅನ್ನೋದು ಉಳಿಯೋದೇ ಇಲ್ಲ, ಅದನ್ನು ಮತ್ತೆ ಕತ್ತಲೆ ಬೆಳಕಿನ ಹಾಗೇನೆ. ಹಾಗೆ ಹರಿಯ ಮುಂದಣ, ಈಗ ವಿವೇಕದ ಮುಂದೆ ಅವಿವೇಕಿಯಾದವನು ಹೇಗೆ ಕತ್ತಲಾಗ್ಬಿಡ್ತಾನೆ. ಈಗ ಒಬ್ಬ ತಿಳುವಳಿಕೆ ಇದ್ದಂಥವನನ್ನು ನಾವು ಜ್ಞಾನಿ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಪರಮ ಪ್ರಭೆ ಅಂತ ಶರಣರು ಹೇಳ್ತಾರೆ. ಹಾಗೆ ಆ ಒಬ್ಬ ಜ್ಞಾನಿಯಾದವನು ಒಳಗಡೆ ಇರುವುದು ಜ್ಞಾನದ ಬೆಳಕು. ಆ ಬೆಳಕಿನ ಮುಂದೆ ಅಜ್ಞಾನದ ಕತ್ತಲನ್ನು ಹೊಡೆದು ಓಡಿಸುತ್ತೆ. ಅದಕ್ಕೆ ನಾವು ಪ್ರತಿಯೊಬ್ಬರು ಜ್ಞಾನಿಗಳಾಗಬೇಕು. ಜ್ಞಾನಿಗಳು ಆಗೋದಾದರೆ ಹೇಗಾಗಬೇಕು? ನಾವು ಗುರುವಿನ ಅನುಗ್ರಹವನ್ನು ಪಡಿಬೇಕು. ಈ ಗುರುವಿನ ಒಂದು ಕಾನ್ಸೆಪ್ಟ್ ಏನಿದೆ, ಇದನ್ನು ಕೂಡ ಶರಣರು ಬಹಳ ಸುಂದರವಾಗಿ ಹೇಳ್ತಾರೆ. ನಾವು ಇಷ್ಟಲಿಂಗವನ್ನು ದೀಕ್ಷೆಯ ರೂಪದಲ್ಲಿ ಗುರುವಿನಿಂದ ಪಡ್ಕೊಳ್ಳೋದು. ಆ ಇಷ್ಟಲಿಂಗವನ್ನು ಪಡೆದಾದ ನಂತರ ಅದನ್ನು ಪೂಜೆ ಮಾಡೋದು ಹೇಗೆ ಅನ್ನೋದನ್ನು ಶರಣರು ನಮಗೆ ಹೇಳಿಕೊಟ್ರು. ಪ್ರಮುಖವಾದ ಶರಣ ತತ್ವ ಇರುವುದೇ ಅಲ್ಲಿ. ಅಷ್ಟಾವರಣ, ಪಂಚಾಚಾರ, ಶಟಸ್ಥಳ ಇವನ್ನೆಲ್ಲ ವಿವರಣೆಯಾಗಿ ಹೇಳಲಿಕ್ಕೆ ಸಮಯ ಇಲ್ಲ. ಈ ಒಂದೊಂದು ಹಂತವನ್ನು ಇಷ್ಟಲಿಂಗದ ಮೂಲಕ ಅವರು ಅದನ್ನು ಮುಗಿಸ್ತಾರೆ. ಅದು ಮುಗಿಸಿದಾಗ ಕೊನೆಗೆ ಅವರು ಶರಣರಾಗ್ತಾರೆ. ಆ ಶರಣರ ಆದ ನಂತರ ಅವರ ಒಳಗಡೆ ಆ ಏನು ಇಷ್ಟಲಿಂಗದ ಮೂಲಕ ಗುರುವಿನ ಅನುಗ್ರಹವನ್ನು ಪಡ್ಕೊಂಡಿರ್ತಾರಲ್ಲ, ಆಮೇಲೆ ಆ ಇಷ್ಟಲಿಂಗವನ್ನು ಪೂಜೆ ಮಾಡಿ 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 ಒಳಗಡೆ ಅರಿವಿನ ಜ್ಯೋತಿ ಮನುಷ್ಯನಲ್ಲಿ ಬೆಳಗುತ್ತೆ. ಆಗ ತನಗೆ ತಾನೇ ಗುರು, ಆ ಅರಿವೇ ಗುರು. ಅವಾಗ ನಮಗೆ ಇದು ಒಳ್ಳೆಯದು, ಇದು ಕೆಟ್ಟದು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅನ್ನೋ ಹಂತವನ್ನು ತಲುಪಿರ್ತೀವಿ. ಸಮಾಜದಲ್ಲಿರುವ ಎಲ್ಲರೂ ನಮಗೆ ಒಂದೇ ಥರ ಕಾಣ್ತಾರೆ. ಹೆಣ್ಣು ಬೇರೆ ಅಲ್ಲ, ಗಂಡು ಬೇರೆ ಅಲ್ಲ, ಮೇಲೆ ನಡೆಸುವ ಪರಮಾತ್ಮನಿದಾನಲ್ಲ, ಅವನೊಬ್ಬನೇ ನಮ್ಮನ್ನು ಕರೆದುಕೊಂಡು ಹೋಗುವವನು, ನಮ್ಮನ್ನು ಮುನ್ನಡೆಸುವವನು ಅನ್ನೋ ಮಾತನ್ನು ಶರಣರು ನಮಗೆ ಬಿಟ್ಟು ಹೋಗಿದ್ದಾರೆ. ಅಂತಹ ವಚನಗಳನ್ನು ಕೋಲ ಶಾಂತಯ್ಯನವರು ಬರೆದಿದ್ದಾರೆ. ಈ ವಚನಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ನಾವು ಆ ಸ್ಮಾರಕಗಳಿಗೆ ಒಂದು ಜೀವ ತುಂಬುವುದರ ಜೊತೆಗೆ ನಮಗೆ ನಾವು ಜೀವ ತುಂಬಿಕೋಬೇಕು ಅಂತಂದರೆ ಅವರು ಬಿಟ್ಟು ಹೋದಂಥ 103 ವಚನಗಳನ್ನು ಓದುತ್ತಾ ಇತರ ಶರಣರ ವಚನಗಳ ಅಧ್ಯಯನವನ್ನು ಮಾಡಬೇಕು. ಅದು ಹಾಗೆಲ್ಲ ನೆರವೇರಲಿ, ಇಂಥ ಅನೇಕ ಗೋಷ್ಠಿಗಳು ನಡೆಯಲಿ, ಇಂಥ ವಿಷಯಗಳು ಪ್ರತಿಯೊಬ್ಬರಿಗೂ ಮುಟ್ಟಲಿ ಅನ್ನೋ ಒಂದು ಆಸೆಯನ್ನು ಇಟ್ಟುಕೊಂಡು ನನ್ನ ಈ ಮಾತಿಗೆ ವಿರಾಮ ನೀಡ್ತೇನೆ. ಶರಣರು ನಮ್ಮ ಮಧ್ಯದಲ್ಲಿ ಆಗಿ ಹೋಗಿದ್ದಾರೆ. ಇವತ್ತು ನಾವು 21ನೇ ಶತಮಾನದಲ್ಲಿ ಇರೋದ್ರಿಂದ ನಮಗೆ 12ನೇ ಶತಮಾನದಲ್ಲಿ ಹೇಗೆ ನಡೀತು, ಏನು ನಡೀತು ಅನ್ನೋದು ಕಲ್ಪನೆ ಇರಲಿಕ್ಕಿಲ್ಲ. ನಾವು ಬರೀ ಅವರ ಹೆಸರನ್ನು ನೆನಪು ಮಾಡ್ಕೊಳ್ತೀವಿ. ಆದರೆ ಆ ಹೆಸರಿನಿಂದ ಹಿಂದೆ ಒಂದು ದೊಡ್ಡ ಚರಿತ್ರೆನೇ ಅಡಗಿದೆ. ಆ ಚರಿತ್ರೆ ನಮಗೆ ಹೇಗೆ ತಲುಪುತ್ತೆ ಅಂತಂದರೆ, ಕೋಲ ಶಾಂತಯ್ಯನಂಥವರು ಅನೇಕ ಶರಣರು, ಬಸವಾದಿ ಶರಣರು ಬರೆದಿಟ್ಟು ಹೋದಂಥ ವಚನಗಳಿಂದ. ಎಂ ಕಲಬುರ್ಗಿ ಅವರು ಒಂದು ಮಾತು ಹೇಳ್ತಿದ್ರು, ನಾನು ಬದುಕಿದಷ್ಟು ಹೊತ್ತು ಕನ್ನಡಕ್ಕಾಗಿ ಬದುಕುವೆ,
ನಾನು ಬದುಕಿದಷ್ಟು ಹೊತ್ತು ವಚನ ಸಾಹಿತ್ಯಕ್ಕಾಗಿ ಬದುಕುವೆ ಅಂತ ಹೇಳ್ತಿದ್ರು. ನಾವು ಹೇಗೆ ಕನ್ನಡವನ್ನು ಪ್ರೀತಿಸ್ತೀವೋ ಅದೇ ರೀತಿ ವಚನ ಸಾಹಿತ್ಯವನ್ನು ಪ್ರೀತಿಸಬೇಕು ಅಂತ ಅವರು ಇಡೀ ಬದುಕಿನ ತುಂಬ ವಚನ ಸಾಹಿತ್ಯದ ಕುರಿತು ಸಂಶೋಧನೆಯನ್ನು ಮಾಡಿ ಅನೇಕ ವಿಷಯಗಳನ್ನು ನಮಗೆ ತೆರೆದಿಟ್ರು. ಈ ಜೇವರ್ಗಿಯ ನೆಲೋಗಿ ಗ್ರಾಮ ಅಂತಂದರೆ ಅದರ ವಿಶೇಷತೆ ಏನು ಅಂದರೆ ಯೋಗಿಗಳು ನೆಲೆಸಿದ ನೆಲೋಗಿ. ಈ ನೆಲೋಗಿ ಅನ್ನೋ ಹೆಸರಿನಲ್ಲೇ ಅದು ಅಡಗಿದೆ. ಇಲ್ಲಿರುವುದು ಎಲ್ಲ ಪುಣ್ಯಾತ್ಮರು ಅನ್ನೋಂಥದ್ದು. ಆ ಹಿಂದೆ ಆ ಶರಣರು ನಡೆದು ಬಂದು ಇಲ್ಲಿ ಉಳಿದುಕೊಂಡು ಹೋಗಿದ್ದಾರೆ ಅಂತಂದರೆ ನಾವು ಇವತ್ತಿಲ್ಲಿಷ್ಟು ಜನ ಸೇರಿದ್ದೀವಿ ಅಂದರೆ ಎಷ್ಟು ಪುಣ್ಯ ಮಾಡಿರ್ಬೋದು ಅಂತ ನಾವು ಊಹೆ ಮಾಡಬೇಕು. ಆ ಶರಣರ ನಾಡಿನಲ್ಲಿ ನಾವು ಹುಟ್ಟಿದ್ದೇವೆ, ಬೆಳೆದಿದ್ದೇವೆ, ಈ ಕಲ್ಯಾಣದ ಒಂದು ಭಾಗವಾಗಿದ್ದೀವಿ ಅಂತಂದರೆ ಅದು ನಮ್ಮ ಯಾವುದೋ ಒಂದು ಪುಣ್ಯದ ಕೆಲಸಕ್ಕೆ ಈ ಥರದ್ದು ಸಿಕ್ಕಿದೆ ಅಂತ ನಾವು ಭಾವಿಸಬೇಕು. ಈ ನೆಲೋಗಿಯಲ್ಲಿ ಹೇಗೆ ಕೋಲಶಾಂತಯ್ಯನವರು ನೆಲೆಯೂರಿದ್ರು ಅಂತಂದರೆ ಅದರ ಹಿಂದಿನ ಕತೆ, ಬಸವಾದಿ ಶರಣರು ಹಿಂದೆ 12ನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಬಹಳ ಏರುಪೇರು ಮೇಲು ಕೆಳಗು ಇದೆ, ಇದನ್ನೆಲ್ಲ ಸಮಾನವಾಗಿ ಮಾಡಬೇಕು, ಪ್ರತಿಯೊಬ್ಬರು ಮಾನವೀಯತೆಯಿಂದ ಬದುಕಬೇಕು, ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಬಸವಣ್ಣನವರು ಅಪೇಕ್ಷೆ ಪಟ್ಟರು. ಅದಕ್ಕಾಗಿ ಅವರು ಪ್ರಯತ್ನ ಪಟ್ಟರು. ಆ ಪ್ರಯತ್ನ ಪಟ್ಟಾಗ ಅದರೊಳಗೆ ಇದ್ದವರು 770 ಅಮರಗಣಗಳು, ಆಮೇಲೆ ಲಕ್ಷದ ಮೇಲೆ 96,000 ಭಕ್ತರು. ನೋಡ್ರಿ, ಇಲ್ಲಿ ನಮ್ಮ ಬಸವ ಕಲ್ಯಾಣದಲ್ಲಿ ಒಂದು ಊರಿನಲ್ಲಿ ಇಷ್ಟು ಜನರನ್ನು ಬಸವಣ್ಣನವರು ಕಲೆ ಹಾಕ್ತಾರೆ ಅಂತಂದರೆ ಅವರ ಶಕ್ತಿ ಎಷ್ಟು ದೊಡ್ಡದಿರಬಹುದು ಅಂತ. ಅವರು ಒಂದೇ ಸಲ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಅವರು ಹಂತ ಹಂತವಾಗಿ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ವೈಯಕ್ತಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯ ಬದಲಾವಣೆಯನ್ನು ಹಂತ ಹಂತವಾಗಿ ಮಾಡಿದ್ರು. ಹಾಗೆ ಮಾಡುವಾಗ ಏನು 770 ಶರಣ ಶರಣಿಯರಿದ್ರಲ್ಲ, ಅವ್ರ ಒಳಗಡೆ ಒಬ್ಬರು ಕೋಲಶಾಂತಯ್ಯನವರಾಗಿದ್ದರು. ನೋಡಿ ನಾವು ಎಷ್ಟು ಪುಣ್ಯವಂತರು ಅಂತ. 12ನೇ ಶತಮಾನದಲ್ಲಿ ಕೋಲಶಾಂತಯ್ಯನವರು ಆ ಶರಣರ ಜೊತೆಯಲ್ಲಿ ಸೇರಿಕೊಂಡು ಕೆಲಸ ಮಾಡಿದ್ದಾರೆ. ಆ ಶರಣರು ಮಾಡಿದಂಥ ಕೆಲಸಗಳನ್ನು